ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಸೂಪರ್ ಆಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಸ್ಪೆಷಲ್ ಲಾಗ್ ಏನಂತ ನೀವು ನೋಡ್ತಾ ಇದ್ದೀರಾ. ಸೊ ಫುಲ್ ಸೆಲ್ಫ್ ಪ್ಯಾಂಪರಿಂಗ್, ಅದಕ್ಕೆಲ್ಲ ಏನೇನು ಯೂಸ್ ಮಾಡ್ತಾ ಇದ್ದೀನಿ, ಮನೇಲಿರೋ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆಲ್ಲ ನಮ್ಮನ್ನು ನಾವು ಮನೆಯಲ್ಲಿ ಕೇರ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇದೊಂದು ವಿಡಿಯೋ. ನಾನಿಲ್ಲಿ ಫಸ್ಟ್ 2 ಸ್ಪೂನ್ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ, ಹಾಗೆ ಹುರಿದು ಇಟ್ಕೊಂಡಿರೋಂತಹ ರೋಸ್ಟೆಡ್ ಟರ್ಮರಿಕ್ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಶುಗರ್ ಮತ್ತು ಕೊಕೊನಟ್ ಆಯಿಲ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕ್ರೀಮಿ ಟೆಕ್ಸ್ಚರಲ್ಲಿ ಬರೋ ಥರ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಕ್ರಬ್ಬರ್ ರೆಡಿ ಆಗುತ್ತೆ. ಅದಾದಮೇಲೆ ಒಂದು 2 ಮಿನಿಟ್ಸ್ ಅಂತ ಮಸಾಜ್ ಮಾಡೋದಕ್ಕೆ ಅಂದ್ಬಿಟ್ಟು ಕಡಲೆ ಹಿಟ್ಟು 2 ಸ್ಪೂನ್, ಅಕ್ಕಿ ಹಿಟ್ಟು 1 ಸ್ಪೂನ್, ಇದು ಆಪ್ಷನಲ್ ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ಳೋದು. ಅದ್ರ ಜೊತೆಗೆ ನಿಂಬೆ ರಸನ ಆ್ಯಡ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ನನಗೆ ಗ್ರೇ ಹೇರ್ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನಾನು ಬಂಜಾರಾಸ್ ಬ್ಲ್ಯಾಕ್ ಹೆನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಫೇಸ್ ಕ್ಲೆನ್ಸರ್ ಅಂತಲೇ ಹೇಳ್ಬೋದು. ಇದು ನನಗೆ ಲಾಸ್ಟಲ್ಲಿ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಪಚ್ಚಬಾಳೆಹಣ್ಣು ಹಾಗೆ ಆ್ಯಪಲ್ನ ಹಾಕಿ ಚೆಂದ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಏನೇನೆಲ್ಲ ಬೇಕು ನನ್ನ ಇವತ್ತಿನ ಡೇ ಕೇರ್ಗೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತಿನ ಡೇ ಕೇರ್ಗೆ ಏನೇನು ಬೇಕು ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದಾಯಿತು. ಇದನ್ನೆಲ್ಲ ಹೇಗೆಲ್ಲ ಅಪ್ಲೈ ಮಾಡ್ಕೊತೀನಿ ಅನ್ನೋದನ್ನು ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ನಾವು ಅಂದ್ಕೊತೀವಿ, ಎಸ್ಪೆಷಲಿ ನಾನು ಅಂದ್ಕೊಂಡಿದ್ದೆ ಎವ್ರಿ ಡೇ ಹೇರ್ನ ಕೋಂಬ್ ಮಾಡಿದ್ರೆ ಹೇರ್ ಫಾಲ್ ಜಾಸ್ತಿ ಆಗಿಬಿಡುತ್ತೆ, ಅದರದ್ದು ಕೋಂಬಲ್ಲಿ ಬರೋಂಥ ಹೇರ್ ಫಾಲ್ ಆಗೋದನ್ನ ನೋಡಿಬಿಟ್ಟು. ಬಟ್ ಎವ್ರಿ ಡೇ ನಾವು ಕೋಂಬ್ ಮಾಡಲೇಬೇಕು, ಯಾಕಂದರೆ ಅದು ನಮ್ಮ ಹಳೆ ಕೂದಲನ್ನು ಕ್ಲೀನ್ ಮಾಡುತ್ತೆ. ಅದ್ರ ಜೊತೆಗೆ ನಮಗೆ ಹೊಸ ರೂಟ್ಸ್ ಏನು ಬರ್ತಾ ಇರುತ್ತೆ ಅದು ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಹೇರ್ ಚಂದವಾಗಿ ಉಸಿರಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಆ ಗ್ಲೌಸ್ ಏನಿದೆ ಮಾರ್ಕೆಟಲ್ಲಿ ಸಿಗುತ್ತೆ, ತುಂಬ ಚಿಕ್ಕದಾಗಿರುತ್ತೆ. ಇದನ್ನು ವಾಶ್ ಮಾಡಿ ಇಟ್ಕೊಂಡು ರೀಯೂಸ್ ಕೂಡ ಮಾಡ್ಕೊಳ್ಬೋದು. ತುಂಬ ತಿನ್ನಾಗಿರೋದ್ರಿಂದ ಯೂಸ್ ಆ್ಯಂಡ್ ಥ್ರೋಗೆ ಒಳ್ಳೆಯದಾಗಿದೆ ಅಂತ ನನಗನ್ಸುತ್ತೆ. Good. ಚೆನ್ನಾಗಿ ಮಸಾಜ್ ಮಾಡಿ ನನಗೆ ಎಲ್ಲೆಲ್ಲಿಗೆ ಬೇಕು ಅಲ್ಲಿಗೆಲ್ಲ ಹೆನ್ನನ್ನು ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ನನಗೆ ಫೇಶಿಯಲ್ ಹೇರ್ ರಿಮೂವಿಂಗ್ ಇದೆ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಪ್ಯೂರ್ ಕೊಕೊನಟ್ ಆಯಿಲ್ನ. ಎಲ್ಲರೂ ಹೇಳ್ತಾರೆ ಇದಕ್ಕೆ ಸಪ್ರೇಟ್ ಸಿರಮ್ ತೊಗೊಂಡು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಂತ ಎಲ್ಲ, ಬಟ್ ನನಗೇನೋ ಅದ್ರ ಮೇಲೆಲ್ಲ ಅಷ್ಟು ನಂಬಿಕೆ ಇಲ್ಲ. ಸೊ ನಾನು ಯೂಸ್ ಮಾಡೋದು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ನಾನು ಶೇವ್ನ ಮಾಡ್ಕೊತೀನಿ ನನ್ನ ಫೇಸ್ನ. ನಾನು ಯೂಸ್ ಮಾಡ್ತಾ ಇರೋದು ಬ್ಲೇಡ್ ಕಾಮಸಿ ಅವ್ರದ್ದು. After shaving my face like this, ಆ್ಯಂಡ್ ನೆಕ್ಸ್ಟ್ ನಾನು ಸ್ಕ್ರಬ್ಬಿಂಗ್ನ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಫೇಸ್ನ ನಾವು ತುಂಬ ಹಾರ್ಶಾಗಿ ಉಜ್ಜಿ ಸ್ಕ್ರಬ್ನ ಮಾಡಬಾರ್ದು, ತುಂಬ ಸ್ಮೂತಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಲಿಪ್ ಕೂಡ ಸ್ಕ್ರಬ್ ಆಗೋಯ್ತು. ನೆಕ್ಸ್ಟ್ ಕಡಲೆ ಹಿಟ್ಟಿಂದ ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ನಾನು ಮಸಾಜ್ನ ಮಾಡ್ಕೊತಾ ಇದ್ದೀನಿ. ಮಸಾಜ್ ಮಾಡ್ತಾ ಹಾಗೆ ಸ್ಕಿನ್ನ ಟೈಟ್ನಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ. ಒಳ್ಳೆಯ ಒಂದು
ಫೇಸ್ ಪ್ಯಾಕ್ ಆ್ಯಂಡ್ ಫೇಸ್ ಮಸಾಜರ್ ಅಂತ ಹೇಳ್ಬೋದು ಅದನ್ನು. ನಾನು ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಏನಕ್ಕಂದರೆ ಈ ರೀತಿ ಪ್ಯಾಕ್ ಮಾಡ್ಕೊಂಡಾಗ ಅದು ರಸಾಯನ ಥರ ಜಾರ್ ಬಿದ್ದೋಗುತ್ತೆ. ಸೊ ಈ ರೀತಿ ಕರೆಕ್ಟಾಗಿ ಕೂರಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡ್ರೆ ಚೆಂದ ಕೂರುತ್ತೆ ಫೇಸಲ್ಲಿ. ಹಾಗೆಯೇ ಕಣ್ಗೂ ಕೂಡ ಬೇಕಲ್ವಾ, ಸೊ ಕೋಲ್ಡಾಗಿರೋ ಸೌತೆಕಾಯಿ ಸ್ಲೈಸ್ನ ಇಟ್ಕೊಂಡಿದ್ದೀನಿ. ಸೌತೆಕಾಯಿ ಸ್ಲೈಸ್ನ ಇಟ್ಕೊಂಡು ಆರಾಮ್ಸೆ ಒಂದು 20 ಮಿನಿಟ್ಸ್ ಹಾಗೆ ಮಲಗಿ ರಿಲ್ಯಾಕ್ಸ್ ಮಾಡಿದೆ. ಸೊ ಅದಾದಮೇಲೆ ಕೋಲ್ಡ್ ವಾಟರಿಂದ ವಾಶ್ ಮಾಡಿ ಬಾತಿಂಗ್ ಟೈಮ್. ಸೊ ಸ್ನಾನಕ್ಕೆ ಅಂತ ಹೋದೆ. ಹಾಗೆಯೇ ಕೈ ಮತ್ತು ಕಾಲು ಕೂಡ ಹೇರ್ ರಿಮೂವಿಂಗ್ ಇತ್ತು. ಸೊ ಚಳಿ ಅಲ್ವಾ, ವ್ಯಾಕ್ಸ್ ಮಾಡೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಸೊ ಹಾಗಾಗಿ ಕೂಡ ಶೇವ್ ಮಾಡಿಕೊಂಡು ನೆಕ್ಸ್ಟ್ ಈಗ ಏನು ಫೇಸ್ಗೆ ಯೂಸ್ ಮಾಡಿದೆ ಅದೆಲ್ಲ ಪ್ರೊಸೆಸ್ನ ನನ್ನ ಕೈಗೆ ಮತ್ತು ಕಾಲಿಗೂ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ವೀಕ್ಲಿ ಸೆಲ್ಫ್ ಕೇರ್ ಆ್ಯಕ್ಟಿವಿಟಿ ಅನ್ನೋದು ನಮ್ಮ ಓವರಾಲ್ ಹೆಲ್ತ್ನ ತುಂಬಾ ಚೆನ್ನಾಗಿಡುತ್ತೆ. ಹಾಗೆ ಹೈಜೀನ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಮ್ಮ ಸ್ಕಿನ್ ರಿಜ್ಯುನೇಟ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಮ್ಮ ಡೆಡ್ ಸ್ಕಿನ್ಸ್ಗಳು ಏನಿರುತ್ತೆ, ಡೆಡ್ ಸೆಲ್ಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಕೂಡ ಮಾಡುತ್ತೆ. ನಮಗೆ ಆಗ್ಬೋದಾದಂತಹ ಬ್ಯಾಡ್ ಇಶ್ಯೂಸ್ನ ಕಂಟ್ರೋಲ್ ಮಾಡಿ ವೆಲ್ನೆಸ್ನ ಪ್ರಮೋಟ್ ಮಾಡುತ್ತೆ. ಸೊ ಹಾಗಾಗಿ ವೀಕ್ಲಿ ಕೇರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಸೊ ಫೈನಲಿ ನನ್ನ ಸ್ನಾನ ಕೂಡ ಮುಗೀತು. ಹಾಗೆ ಇವತ್ತು ನಾನು ಸ್ಟೀಮ್ ಕೂಡ ತಗೊತಾ ಇದ್ದೀನಿ. ಒಂದು 3 ಮಿನಿಟ್ಸ್ ಬಿಟ್ಟ ಮೇಲೆ ಫುಲ್ ಮತ್ತೆ ಸ್ನಾನ ಮಾಡ್ದಂಗೆ ಆಗೋಯ್ತು. ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ಇನ್ನು ನೈಟ್ ಕೇರ್ ಏನಿದೆ ನಮ್ಮ ಬಾಡಿಗೆ, ಸೊ ಅದನ್ನು ತಗೊತಾ ಇದ್ದೀನಿ. ಬಾಡಿಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಹಾಗೆ ನೆಕ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಮರಿಬಾರ್ದು. ನಮಗೆ ನಮ್ಮ ಫೇಸ್ಗೆ ಹೇಗೆ ರಿಂಕಲ್ಸ್ ಬರುತ್ತೋ ಅದೇ ರೀತಿ ನೆಕ್ಗೆ ಕೂಡ ತುಂಬ ಸ್ಮೂತ್ ಪಾರ್ಟ್ ಆಗಿರೋದ್ರಿಂದ ಅಲ್ಲಿ ಕೂಡ ಬೇಗ ನಮಗೆ ರಿಂಕಲ್ಸ್ ಬರುತ್ತೆ. ಸೊ ಹಾಗಾಗಿ ನಾವು ಏನು ಫೇಸ್ಗೆ ಅಪ್ಲೈ ಮಾಡ್ತೀವಿ ಅದೆಲ್ಲ ಕೂಡ ನಮ್ಮ ನೆಕ್ಕಿಗೂ ಕೂಡ ಬರಬೇಕು. ಸೊ ಹಾಗಾಗಿ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಸೊ ಲಾಸ್ಟಲ್ಲಿ ಲಿಪ್ ಬಾಮ್. ನನ್ನ ಫೈನಲ್ ಕೇರಿಂಗ್ ಮುಗೀತು. ಇನ್ನು ಉಳಿದಿದ್ದನ್ನು ನಾನು ನೆಕ್ಸ್ಟ್ ಡೇ ಅಂದರೆ ನನಗೆ ಕುಕ್ಕಿಂಗ್ ಟೈಮ್ ಇದ್ದಿದ್ದರಿಂದ ಅವತ್ತಿನ ನೈಟ್ ಅಡುಗೆ ಮಾಡೋದಕ್ಕೆ ಅಂತ ಹೋಗಿಬಿಟ್ಟೆ. ಬಟ್ ನನ್ನ ನೇಲ್ ಪೇಂಟ್ ಮತ್ತು ಸ್ವಲ್ಪ ನೇಲ್ನ ಶೇಪ್ ತೆಗಿಬೇಕಿತ್ತು, ಅದೆಲ್ಲ ಕೂಡ ಆಗಿರಲಿಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದು ನೆಕ್ಸ್ಟ್ ಡೇ ಮಾಡಿದ್ದನ್ನು ಇದರಲ್ಲಿ ಆ್ಯಡ್ ಮಾಡಿರೋದು ತಪ್ಪೇನಿಲ್ಲ ಅಂತ ಅಂದ್ಕೊತೀನಿ. ಬಿಕಾಸ್ ಅವತ್ತಿನ ದಿನವೇ ಆಗಬೇಕಿತ್ತು ಅದು. ಬಟ್ ನನಗೆ ಬೇರೆ ಕೆಲಸ ಇದ್ದಿದ್ದರಿಂದ ಸ್ಟಾಪ್ ಮಾಡಿ ನಾನು ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗ್ಬಿಟ್ಟೆ. ಇದು ಬಂಗಾರಿ ಎಲ್ಲೋದೆ? ನಾನು ಈ ನೇಲ್ ಪೇಂಟ್ನ ತೊಗೊಂಡು 2 ಇಯರ್ ಆಯಿತು. ಚೆನ್ನಾಗಿ ಕಾಣಿಸಲ್ವೇನೋ ಅಂದ್ಬಿಟ್ಟು ನಾನು ಹಾಕ್ಕೊಂಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದು. ಸೊ ಖುಷಿ ಆಯಿತು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ಮಾಡ್ಕೊಂಡ್ಬಿಡೋದು, ಇಮಿಡಿಯೇಟಾಗಿ ಏನೋ ಒಂದು ಕೆಲಸ ಅಂತ ಮಾಡೋಕ್ಕೆ ಹೋಗ್ಬಿಟ್ಟು ಹಾಳು ಮಾಡ್ಕೊಳ್ಳೋದು ಮಾಡಿದ್ದಲ್ಲ ಅದನ್ನು. ಇದು ಮೋಸ್ಟ್ ಕಾಮನ್, ನನಗಂತೂ ತುಂಬಾ ಕಾಮನ್ ಆಗೋಗ್ಬಿಟ್ಟಿದೆ. ಮತ್ತೆ ಪುನಃ ಇದನ್ನು ತೆಗೆದು ಹಾಕ್ಕೊತೀನಿ. ಸೊ ಇದಿಷ್ಟು ನನ್ನ ಇವತ್ತಿನ ವೀಡಿಯೋ ಆಗಿತ್ತು. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.